ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುಣಂ. ಸಾಕು. ನಮೋ ಅರಿಹಂತಾಣಂ. ನಮೋ ಅಂದರೆ ನಮಸ್ಕಾರ. ನಮೋ ಅಂದ್ರೇನು? ನಮಸ್ಕಾರ. ಯಾರಿಗೆ? ಅರಿಹಂತಾಣಂ. ಅರಿಹಂತರಿಗೆ ನಮಸ್ಕಾರ. ನಮೋ ಸಿದ್ಧಾಣಂ. ಸಿದ್ಧರಿಗೆ ನಮಸ್ಕಾರಗಳು. ನಮೋ ಆಯಿರ್ಯಾಣಂ. ಆಚಾರ್ಯರಿಗೆ ನಮಸ್ಕಾರಗಳು. ನಮೋ ವಜ್ರಾಯಾಣಂ. ಉಪಾಧ್ಯಾಯರಿಗೆ ನಮಸ್ಕಾರಗಳು. ನಮೋ ಲೋಯೇ ಸೌವಸಾಹುಣಂ. ಲೋಕದಲ್ಲಿರುವ ಎಲ್ಲ ಸಾಧುಗಳಿಗೆ, ಸರ್ವ ಅಂದರೆ ಎಲ್ಲ, ಲೋಯೆ ಅಂದರೆ ಲೋಕ, ಲೋಯೆ ಅಂದರೆ ಲೋಕದಲ್ಲಿರುವ, ಸವ್ವ ಅಂದರೆ ಎಲ್ಲ ಸಾಧುಗಳಿಗೆ ನಮಸ್ಕಾರ. ಈ ನಮಸ್ಕಾರ ಮಂತ್ರದಲ್ಲಿ ಪಂಚಪರಮೇಶ್ವರ ನಮಸ್ಕಾರ ಮಾಡಿದೆ. ಅದಕ್ಕಾಗಿ ಈ ಮಹಾಮಂತ್ರವನ್ನು ನಮೋಂಕಾರ ಅಥವಾ ನಮಸ್ಕಾರ ಮಂತ್ರ. ನಮೋಂಕಾರ ಮಂತ್ರ ಅಂತ ಯಾಕೆ ಬರ್ದಿ, ನಮಕಾರ ಮಂತ್ರ ಅಂತ ಯಾಕೆ ಹೇಳ್ತಾರೆ? ಯಾಕೆ ನಮಸ್ಕಾರ ಮಾಡಿದೆ. 5 ಜನ ಭಗವಂತರಿಗೆ, ಪರಮೇಶ್ವರಿಗಳಿಗೆ ನಮಸ್ಕಾರ ಮಾಡಿದೆ. ಅದಕ್ಕೆ ಇದನ್ನು ನಮೋಕಾರ ಮಂತ್ರ, ನಮಸ್ಕಾರ ಮಾಡಿರೋದೇ ನಮಸ್ಕಾರ ಮಂತ್ರ ಅಂತ ಹೇಳಿದ್ದಾರೆ. ಪರಮೇಷ್ಠಿ ಲಕ್ಷಣ. ಪರಮೇಷ್ಠಿಗಳು ಹೇಗಿರ್ತಾರೆ? ಯಾರು ಆತ್ಮನ ಪದದಲ್ಲಿ, ಯಾವ ಪದದಲ್ಲಿ? ಆತ್ಮನ ಪದದಲ್ಲಿ ಮತ್ತು ಗುಣಗಳಲ್ಲಿ ಶ್ರೇಷ್ಠರಿರ್ತಾರೆ. ಏನಿರ್ತಾರೆ? ಆತ್ಮನ ಪದದಲ್ಲಿ ಮತ್ತು ಗುಣಗಳಲ್ಲಿ ಶ್ರೇಷ್ಠ. ಅಥವಾ ಯಾರಿಗೆ ರಾಜ ಮಹಾರಾಜರು ಮತ್ತು ಇಂದ್ರಾದಿ ದೇವತೆಗಳು ಕೂಡ ತಲೆಬಾಗಿ ನಮಸ್ಕಾರ ಮಾಡ್ತಾರೆ. ಪಂಚಕಲ್ಯಾಣಕದಲ್ಲಿ ಹೇಳ್ತಾರಲ್ಲ, ಸೌಧರ್ಮೇಂದ್ರ ಇಂದ್ರ ನೋಡಿದಿರ ಪಂಚಕಲ್ಯಾಣಕಗಳನ್ನು? ಅದೆಲ್ಲ ಹೇಳ್ತಾರಲ್ಲ, ಇಂದ್ರಾದಿ ದೇವತೆಗಳು ನಮಸ್ಕಾರ ಮಾಡ್ತಾರೆ. ದೇವಲೋಕದ ದೇವತೆಗಳು ಬಂದು ನಮಸ್ಕಾರ ಮಾಡ್ತಾರೆ. ಅಂತಹ ನೋಡು, ದೇವರು ದೊಡ್ಡವರು, ದೇವರನ್ನು ಪೂಜೆ ಮಾಡ್ಕೊಂಡು ಎಲ್ಲರಿಗೂ ಯಾವ್ಯಾವ ಸಿಕ್ಕಿದ ದೇವರೆಲ್ಲ ಪೂಜೆ ಮಾಡ್ತಾರೆ. ಆದರೆ ದೇವತೆಗಳು ಬಂದು ಯಾರಿಗೆ ಪೂಜೆ ಮಾಡ್ತಾರೆ? ಮನುಷ್ಯರಿಗೆ ಪೂಜೆ ಮಾಡ್ತಾರೆ. ಯಾಕೆಂದರೆ ಆ ಮನುಷ್ಯರು ತಪಸ್ಸಿನಿಂದ ಶ್ರೇಷ್ಠರಾಗಿದ್ದಾರೆ. ಯಾಕೆಂದರೆ ಶ್ರೇಷ್ಠರಾಗಿದ್ದಾರೆ? ತಪಸ್ಸಿನಿಂದ ಶ್ರೇಷ್ಠರಾಗಿದ್ದಾರೆ. ತಪಸ್ಸನ್ನು ಮಾಡಿ ಅವರು ಮೋಕ್ಷ ಮಾರ್ಗದಲ್ಲಿದ್ದಾರೆ. ದೇವಗತಿನಲ್ಲಿ ಮೋಕ್ಷಕ್ಕೆ ಹೋಗೋಕ್ಕೆ ಯಾವುದೇ ಪ್ರಯತ್ನ, ತಪಸ್ಸನ್ನು ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ನಾವು ಸಿಕ್ಕಿದ ದೇವ್ರಿಗೆಲ್ಲ ಕೈ ಮುಗಿಬಾರ್ದ. ನಾವೇ ಶ್ರೇಷ್ಠರು. ಯಾಕೆಂದರೆ ಮನುಷ್ಯ ಗತಿಯಿಂದ ಮಾತ್ರ ಮೋಕ್ಷಕ್ಕೆ ಹೋಗೋಕ್ಕಾಗತ್ತೆ. ದೇವಗತಿನಲ್ಲಿ ಅವ್ರ ಹತ್ರ ತುಂಬ ಶಕ್ತಿ ಇರುತ್ತೆ, ಆದರೆ ದೇವಗತಿಯಿಂದ ಮೋಕ್ಷಕ್ಕೆ ಹೋಗೋಕ್ಕೆ ಆಗಲ್ಲ. ಯಾಕೆ ಹೇಳ್ತಾರೆ? ಯಾರು ರಾಜ ಮಹಾರಾಜರು ಮತ್ತು ಇಂದ್ರರೂ ಕೂಡ ಯಾರಿಗೆ ತಲೆ ಬಾಗಿಸ್ತಾರೆ ಅವರಿಗೆ ಪರಮೇಷ್ಠಿ ಅಂತ ಕರೀತಾರೆ. ಪರಮೇಷ್ಠಿಗಳು ಎಷ್ಟು ಜನ ಇದ್ದಾರೆ? ಯಾರ್ಯಾರು? ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು. ಲೋಯೆ ಸವ್ವ ಅಂತಿದೆಯಲ್ಲ, ಅದನ್ನು ಅಂತದೀಪಕ ಅಂತ ಹೇಳ್ತಾರೆ. ನೋಡಿ, ನಮೋ ರೇಂತಾಣಂ, ನಮೋ ಸಿದ್ಧಾಣಂ, ನಮೋ ಐರ್ಯಾಣಂ, ನಮೋ ಜನ್, ನಮೋ ಲೋಯೆ ಸವಸಂ. ಲೋಯೆ ಸವ್ವ ಅಂತ ಎಲ್ಲದಕ್ಕೂ ಹಾಕಿಲ್ಲ, ಸಾಧು ಜೊತೆ ಮಾತ್ರ ಹಾಕಿದೆ. ಆದರೆ ಈ ಲೋಯೆ ಸವ್ವ ಅನ್ನೋದನ್ನು ಎಲ್ಲರ ಜೊತೆ ಸೇರಿಸ್ಕೋಬೇಕು. ನಮೋ ಲೋಯೆ ಅರಿಹಂತಾಣಂ, ನಮೋ ಲೋಯೆ ಸವ್ವ ಸಿದ್ಧಾಣಂ, ನಮೋ ಲೋಯೆ ಸವ್ವ ಐರ್ಯಾಣಂ, ನಮೋ ಲೋಯೆ ಸವ್ವ ವಜ್ರಾಯಣಂ, ನಮೋ ಲೋಯೆ ಸವ್ವ ಸಾಣಂ. ಹೀಗೆಲ್ಲದಕ್ಕೂ ಸೇರಿಸ್ಕೊಂಡಾಗ ಏನಾಗುತ್ತೆ? ಲೋಕದಲ್ಲಿರುವ ಎಲ್ಲ ಅರ್ಹಂತರಿಗೆ ನಮಸ್ಕಾರಗಳು, ಲೋಕದಲ್ಲಿರುವ ಎಲ್ಲ ಸಿದ್ಧರಿಗೆ ನಮಸ್ಕಾರಗಳು, ಲೋಕದಲ್ಲಿರುವ ಎಲ್ಲ ಆಚಾರ್ಯರಿಗೆ ನಮಸ್ಕಾರಗಳು, ಲೋಕದಲ್ಲಿರುವ ಎಲ್ಲ ಉಪಾಧ್ಯಾಯರಿಗೆ ನಮಸ್ಕಾರಗಳು, ಲೋಕದಲ್ಲಿರುವ ಎಲ್ಲ ಸಾಧುಗಳಿಗೆ ಅದು ಸೇರಿ. ಅದು ಮೊದಲದಕ್ಕೆಲ್ಲ ಅಂತ ದೀಪಕ ಅಂದರೆ ಕೊನೆಯಲ್ಲಿ ಕೊಟ್ಟಿರ್ತಾರೆ. ಆದರೆ ಅದನ್ನು ಫಸ್ಟ್ಗೂ ಜೋಡಿಸ್ಕೋಬೇಕು, ಸೇರಿಸ್ಕೋಬೇಕು ಅಂತ ಅರ್ಥ. ಅದಕ್ಕೇನಂತ ಹೇಳ್ತಾರೆ? ಅಂತ ದೀಪಕ. ಯಾವುದು ಅಂತ ದೀಪಕ? ಇದರಲ್ಲಿ ಲೋಯೆ ಸವ್ವ. ಯಾವುದು? ಲೋಯೆ ಸವ್ವ. ಲೋಯೆ ಸವ್ವ ಅನ್ನೋದು ಅಂತ ದೀಪಕ ಇದೆ. ಇದನ್ನು ಪರಮೇಷ್ಠಿ ಅಂತ ಯಾರು ಹೇಳ್ತಾರಪ್ಪ ಅಂದರೆ, ಯಾರು ಆತ್ಮನ ಪದದಲ್ಲಿ ಮತ್ತು ಗುಣಗಳಲ್ಲಿ ಶ್ರೇಷ್ಠಿದ್ದಾರೆ ಹಾಗೂ ಅಥವಾ ಅಲ್ಲದು ಹಾಗೂ ರಾಜ ಮಹಾರಾಜರು ಮತ್ತು ಇಂದ್ರರು ಕೂಡ ಯಾರಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾರೆ ಅವ್ರಿಗೇನಂತ ಕರೀತಾರೆ? ಪರಮೇಷ್ಠಿ ಅಂತ ಕರೀತಾರೆ. ಪರಮೇಷ್ಠಿಗಳು ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಯಾರ್ಯಾರು? ಅಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು. ಇವರೇ 5 ಜನ ಪರಮೇಷ್ಠಿಗಳಿದ್ದಾರೆ. ಯಾಕೆಂದರೆ ಅರಿಹಂತರು, ಸಿದ್ಧರು ಪರಮೇಷ್ಠಿ ಆಗಿದ್ದಾರೆ, ಪರಮಪದವನ್ನು ಸೇರಿಕೊಂಡಿದ್ದಾರೆ. ಆದರೆ ಆಚಾರ್ಯ, ಉಪಾಧ್ಯಾಯ, ಸಾಧುಗಳು ಆ ಪರಮೇಷ್ಠಿ ಪದ ಪಡೆಯೋದಕ್ಕೆ ತಪಸ್ಸನ್ನು
ಮಾಡ್ತಾಯಿದ್ದಾರೆ. ಅದರಿಂದ ಈ 5 ಜನನ ಏನಂತ ಹೇಳಿದ್ದಾರೆ? ಪರಮೇಶ್ವರಿ ಅಂತ ಹೇಳಿದ್ದಾರೆ. ನಮೋಕಾರ ಮಂತ್ರದ ಮಹತ್ವ ಹೇಳಿ. ಏಸೋ ಪಂಚನಮೋ ಯಾರು ಸರ್ವಪನಾಶನ ಮಂಗಲಾಂಚನ ಸೌವೇಸಿಂ ಪರಮಂ ಹವೈ ಮಂಗಲಂ. ಏಸೋ ಪಂಚ ನಮೋ ಯಾರೋ ಸೌವ ಪಾವಪ್ಪಣಾಸನೋ ಹೇಳಿ. ಏಸೋ ಪಂಚ ನಮೋ ಯಾರೋ ಸೌವ ಪಾವಪ್ಪಣಾಸನೋ ಮಂಗಲಾಣಂಚ ಸವ್ವೇಸಿಂ ಪರಮಂ ಹವೈ ಮಂಗಲಂ. ಏಸೋ ಈ ಪಂಚ 5 ನಮೋ ಯಾರು ನಮಸ್ಕಾರವು ಸೌವ ಪಾವಪಣಾಸನ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ. ಪಡಮಂ ಮೊದಲನೇ ಹೋಯಿ ಮಂಗಲಂ ಎಲ್ಲ ಮಂಗಲಗಳಲ್ಲಿ ಮಂಗಲಾಣಾಂಚ ಸವ್ವೇಸಿಂ ಎಲ್ಲ ಮಂಗಲಗಳಲ್ಲಿ ಲೋಕದಲ್ಲಿ ಏನೇನೋ ಮಂಗಲಗಳಿದೆ ಅಂತ ಹೇಳ್ತಾರಲ್ಲ. ಕಳಶ ಮಂಗಲ, ಹೂವಿನ ಹಾರ ಹಿಡ್ಕೊಂಬಂದೆ ಮಂಗಳ, ಹೆಣ್ಣುಮಕ್ಕಳು ನೀರಿನ ಕೊಡ ತೊಗೊಂಬರ್ತಾಯಿದ್ರೆ ಮಂಗಲ, ಶುಭ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಆ ಮಂಗಲ ಅಂತ ಏನು ಹೇಳ್ತಾರಲ್ಲ ಒಳ್ಳೆಯದು, ಅದೆಲ್ಲ ತಳಿ ತುಂಬ ಮಂಗಳವಾದ ಶ್ರೇಷ್ಠವಾದ ಯಾವುದಪ್ಪ ಅಂತಂದರೆ ನಮ್ಮ ಓಂಕಾರ ಮಂತ್ರ. ಏನೇ ಕಷ್ಟ ಬರಲಿ ಕಣ್ಣು ಮುಚ್ಕೊಂಡು ನಮ್ಮ ಓಂಕಾರ ಮಂತ್ರ ಹೇಳ್ಕೊಂಡ್ರೆ ಎಲ್ಲ ಕಷ್ಟನೂ ದೂರ ಆಗುತ್ತೆ. ಅದಕ್ಕೇ ಮಂಗಲಾಣಾಂಚ ಸವೆಸಿ ಎಲ್ಲ ಮಂಗಲಗಳಲ್ಲಿ ಪಡಮಂ ಹೋಯಿ ಮಂಗಲಂ ಪ್ರಥಮ ಮಂಗಲವಾಗಿದೆ. ಈ ಪಂಚ ನಮಸ್ಕಾರ ಮಂತ್ರವು ಎಲ್ಲ ಪಾಪಗಳ ನಾಶವೂ ಆಗಿದೆ ಮತ್ತು ಎಲ್ಲ ಮಂಗಳ ಪ್ರಥಮ ಮಂಗಲವೂ ಆಗಿದೆ. ಆದ್ದರಿಂದ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೆ ಮುಂಚೆ ಈ ಮಂತ್ರವನ್ನು ಅವಶ್ಯವಾಗಿ ಅನ್ನಬೇಕು. ದಿನ ಬೆಳಗ್ಗೆ ಇದ್ದ ನಮ್ಮ ಓಂಕಾರ ಹೇಳ್ತಿರೋ ಇಲ್ವೋ? ಹಾಸಿಗೆ ಮೇಲೆ ಎದ್ದು ಕೂತ್ಕೊಂಡ ತಕ್ಷಣ ಕರೆಯಾಗಿ ಹೇಳಬೇಕು, ಸುಳ್ಳು ಹೇಳಬೇಕು. ರಾತ್ರಿ ಮಕ್ಕೋಗೋದ್ರೆ ಎದ್ದಾಗಲೂ ಹೇಳ್ತೆ ನೀನಾ? ಇಲ್ಲ, ಇವತ್ತಿಂದ ಹೇಳ ಆಯಿತಾ? ಹಾಂ, ಅಳ್ಳಿನ ಅಕ್ಕ ಅಲ್ಲ, ಅಕ್ಕ ತಾನೆ? ಅಕ್ಕ ಮಾಡ್ತಾಳೆ, ತಂಗಿ ಯಾಕೆ ಮಾಡಬಾರ್ದಾ? ಬೆಳಗ್ಗೆ ಎದ್ದ ತಕ್ಷಣ ಮೊದಲೇನು ಮಾಡಬೇಕು? ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಳ್ಳಿ. ಅಲ್ಲೇ ಕೂತ್ಕೊಂಡ ತಕ್ಷಣ ಕೈಯನ್ನು ಹೀಗೆ ಇದು ಮಾಡಿ ಕಣ್ಣು ಇದು ಮಾಡಿಕೊಂಡು ಹೀಗೆ ನೋಡಿಕೊಂಡು ಇನ್ನು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 24 ಗೆಣ್ಣಿದೆಲ್ಲ ಋಷಭ, ಅಜಿತ, ಶಂಭವ, ಅಭಿನಂದನ, ಸುಮತಿ, ಪದ್ಮಪ್ರಭು, ಸುಪಾರ್ಶ್ವ, ಚಂದ್ರಪ್ರಭು, ಪುಷ್ಪಂತ, ಶೀತಲ, ಶ್ರೇಯಾಂಸ, ವಾಸುಪುತ್ರ, ವಿಮಲ, ಅನಂತ, ಧರ್ಮ, ಶಾಂತಿ, ಕುಂತು, ಅರ್ಹ, ಮಲ್ಲಿ, ಮಸೂರ್ತ, ನಮಿ, ನೇಮಿ, ಪಾರ್ಶ್ವ, ವರ್ಧಮಾನ 24 ತೀರ್ಥಂಕರರಿಗೆ ನಮೋಸ್ತು ನಮೋಸ್ತು ನಮೋಸ್ತು. ಇಲ್ಲೊಂದು ಹಿಂದಿದ್ದು ನೋಡು, ಅರ್ಧ ಚಂದ್ರ ಥರ ಇದೆ, ಸಿದ್ಧ ಭಗವಂತಿದ್ದಾರೆ ಅಂತ ಬಾನೋಡು. ಸಿದ್ಧ ಭಗವಂತ ಎಲ್ಲ ಸಿದ್ಧವಂತಿ ನಮೋಸ್ತು ನಮೋಸ್ತು ಅಂತೇಳಿ. ಎಷ್ಟು ಮುನಿಗಳಿದ್ದಾರೆ ಲೋಕದಲ್ಲಿ? 3 ಕಡಿಮೆ 9 ಕೋಟಿ ಮುನಿಗಳಿದ್ದಾರೆ. ಎಷ್ಟು ಜನ ಇದ್ದಾರೆ? 3 ಕಡಿಮೆ 9. ಆ 3 ಕಡಿಮೆ 9 ಕೋಟಿ ಮುನಿಗಳಿಗೆ ನಮೋಸ್ತು 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 ಅಂತ ಹೇಳಿ 9 ಜಪ ಮಾಡಿ ಆಮೇಲೆ ಏನು ಮಾಡಬೇಕು? ಮಿಕ್ಕಿದ ಕೆಲಸ ಮಾಡಬೇಕು. ಹಾಸಿಗೆಯಿಂದ ಎದ್ದು ಹಾಸಿಗೆ ತೆಗೆದಿಡ್ಬೇಕು. ಹಾಸಿಗೆ ಹೆಂಗಿದೆ ಹಾಗೆ ಬಿಟ್ಟು ಅಮ್ಮಂಗೋ ಆಯಿಗೋ ಕೆಲಸ ಹಚ್ಚಿ ಹೋಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ನಿಮ್ಮ ಮುಂದೆ ತಟ್ಟೆ ನೀವು ತೊಳಿತೀರೋ ಬೇರೆಯವ್ರ ಕೈ ತೊಳಿಸ್ತೀರೋ? ನಿಮ್ಮ ತಟ್ಟೆ ನೀವು ತೊಳಿಬೇಕು. ಯಾಕೆ? ತಟ್ಟೆ ಇಟ್ರಿ ಅವ್ರಿಗೆ ಬೇಗ ತೊಳಿಯೋಕ್ಕಾಗಲ್ಲ, ಅದರಲ್ಲಿ ಗಿರ್ವೆ ಎಲ್ಲ ಹತ್ತುತ್ತೆ, ಸುತ್ತ ಹೋಗುತ್ತೆ, ಪಾಪ ಹತ್ತುತ್ತೆ. ಎಂಜಲ್ ತಟ್ಟೆ ಎಂಜಲ್ ಲೋಟ ಆ ಗಳಿಗೆಯಲ್ಲಿ ನಾವೇ ತೊಳೆದಿಡ್ಬೇಕು. ಅದರಿಂದ ಭಾಳ ಪುಣ್ಯ ಆಗುತ್ತೆ. ಏಕೆಂದರೆ ಆಗಲೇ ತೊಳೆದಿಟ್ವಿ, ಸ್ವಚ್ಛ ಇರುತ್ತೆ. ಸ್ವಚ್ಛ ಇರೋದಕ್ಕೇನು ಬರಲ್ಲ. ಹಾಗೆ ಇಟ್ಟು ಹೋದ್ವಿ, ಇರುವೆ ಹತ್ತುತ್ತೆ, ಹತ್ತಿರುತ್ತೋ ಇಲ್ವೋ? ಅದನ್ನು ತೊಗೊಂಡು ಹೋಗಿ ನೀವು ಅದನ್ನೆಲ್ಲ ನೋಡಿ ಮಾಡ್ತೀರಾ? ಇಲ್ಲ, ಹಾಗೆ ನೀರಲ್ಲಿ ಹಾಕಿ ತೊಳೆದು ಬಿಡ್ತೀರಾ. ನೀರಲ್ಲಿ ಕೊಚ್ಚಿ ಹೋಗಿ ಸತ್ತು ಹೋಗುತ್ತಲ್ಲ. ಸಾಯಿಸಬೇಕು. ನಾವು ಜೈನರಿದ್ದೀವಲ್ವ, ಸಾಯಿಸಬಾರ್ದಲ್ಲ. ಅದರಿಂದ ನಮ್ಮ ಎಂಜಲ್ ತಟ್ಟೆ ನಮ್ಮಿದು ಏನಿದೆ ನಮ್ಮ ವಸ್ತುನ ನಾವೇ ತಕ್ಷಣ ಮಾಡಿಟ್ಕೋಬೇಕು. ಅದರಿಂದ ಏನಾಗುತ್ತೆ? ಬಹಳಷ್ಟು ಪಾಪಗಳು ಆಗೋದಿಲ್ಲ. ಅದರಿಂದ ಪುಣ್ಯ ಬರುತ್ತೆ. ಪುಣ್ಯ ಹೆಚ್ಚಾದಂಗೆ ಸುಖ ಜಾಸ್ತಿ ಇರುತ್ತೆ. ಪುಣ್ಯ ಬೇಕು ಅಂದರೆ, ಸುಖ ಬೇಕು ಅಂದರೆ ಪುಣ್ಯ ಗಳಿಸಬೇಕು. ಪುಣ್ಯ ಹೆಂಗೆ ಗಳಿಸೋದು ಅಂದರೆ ಹಿಂಗೇನೆ, ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಹೊರಟ್ವಿ. ನಮ್ಮ ಕೆಲಸ ನಾವು ಮಾಡ್ಕೊಂಡ್ವಿ, ಯಾವ ಪಾಪನೋ ಹತ್ತಲ್ಲ. ಯಾಕೆಂದರೆ ಆ ಕೆಲಸ ಆ ಗಳಿಗೆಲಾಗಿ ಹೋಗುತ್ತೆ. ಅದರಿಂದ ಏನು ದೋಷ ಆಗೋದಿಲ್ಲ. ಈ ಮಂತ್ರದಲ್ಲಿ 5 ಪದ: ನಮೋ ರಿಯಂತಾಣಂ 1, ನಮೋ ಸಿದ್ಧಾಣಂ 2, ನಮೋ ಐರ್ಯಣಂ 3, ನಮೋ ವಜ್ರಾಯಣಂ 4, ನಮೋ ಲೋಯೇ ಸವಸಾಹಣಂ 5. ಎಷ್ಟು ಪದಗಳಿವೆ? 5 ಪದಗಳಿವೆ.
ಎಷ್ಟು ಮಾತ್ರೆಗಳಿವೆ? 58 ಮಾತ್ರೆಗಳಿದೆ. ಎಷ್ಟು ಮಾತ್ರೆ ಇದೆ? ನಿಮ್ಗೆ ಗುರು ಲಘು ಹಾಕಕ್ಕೆ ಬರುತ್ತೆ, ನಿಂಗಂತೂ ಬರಬೇಕು 9th ಅಲ್ವಾ? ಗುರು ಅಂದರೆ 2 ಆ ಅಂತ ಹೇಳ್ಬೇಕು. ಎಷ್ಟು ಟೈಮ್ ಇದೆ? ಅದಕ್ಕೆ 1 ಮಾತ್ರೆ ಅಂತ ಹೇಳ್ತಾರೆ ಲಘು. ಜಾಸ್ತಿ ಟೈಮ್ ಬೇಕು, ಅದಕ್ಕೆ 2 ಮಾತ್ರೆ ಅಂದರೆ ಗುರು ಅಂತ ಹೇಳ್ತಾರೆ. ಈ ಗುರು ಲಘು ಹಾಕಿದಾಗ ನಮೋಕಾರ ಮಂತ್ರಕ್ಕೆ ಎಷ್ಟು ಮಾತ್ರೆ ಆಗುತ್ತೆ? ಒಟ್ಟು 58 ಮಾತ್ರೆ ಆಗುತ್ತೆ. ಎಷ್ಟು ಅಕ್ಷರ ಇದೆ? 35 ಅಕ್ಷರ ಇದೆ. ಮೇಲ್ಗಡೆ ನೋಡಿ ಎಣಿಸಿ. 1 3 2 ಎಣಿಸಿ. ಎಷ್ಟು? 35 ಅಕ್ಷರ. ಎಷ್ಟು ಅಕ್ಷರಗಳಿದೆ? 35 ಅಕ್ಷರ ಇದೆ. 5 ಪದ ಇದೆ ಮತ್ತು 58 ಮಾತ್ರೆಗಳಿದೆ. ಈ ಮಂತ್ರಕ್ಕೆ ಪಂಚಪರಮೇಷ್ಠಿ ಮಂತ್ರ, ಅನಾದಿ ಮೂಲ ಮಂತ್ರ, ಅನಾದಿ ನಿಧನ ಮಂತ್ರ, ಮಹಾಮಂತ್ರ, ಅಪರಾಜಿತ ಮಂತ್ರ, ನಮಸ್ಕಾರ ಮಂತ್ರ, ಮೂಲ ಮಂತ್ರ, ಮಂತ್ರರಾಜ, ಮಹಾಮಂತ್ರ ಇತ್ಯಾದಿ ಹೆಸರಿನಿಂದ ಕರೀತಾರೆ. ಮನೇಲಿ ಒಂದು ಹೆಸರಿಟ್ಟಿರ್ತಾರೆ, ಹೊರಗಡೆ ಕರೆಯೋಕ್ಕೊಂದು, ಸ್ಕೂಲಲ್ಲಿ ಒಂದು, ಗೆಳತೀರು ಒಂದು ಬೇರೆ ಬೇರೆ ಹೆಸರನ್ನು ಕರೀತಾರಲ್ಲ ನಮ್ಮನ್ನು. ಹಾಗೆ ನಮೋಕಾರ ಮಂತ್ರಕ್ಕೂ ಭಾಳ ಹೆಸರು ಇದೆ. ಇದನ್ನು ನಾಳೆ ಕಲ್ತ್ಕೊಂಬರ್ತೀರಾ?